ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಕೆಆರ್ಪೇಟೆಯಲ್ಲಿ ದಲಿತ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕೆಬಾಗೇವಾಡಿ ಗ್ರಾಮದಲ್ಲಿ ರೈತ ನಾಯಕ ಬಾಬಾಗೌಡ ಪಾಟೀಲರ ಜನ್ಮದಿನವನ್ನ ಆಚರಿಸಿದರು. ಕಾರ್ಕಳ ತಾಲೂಕಿನ ಬಜಗೋಳಿ ದಿರಿಂಬರಿ ಅಯ್ಯಪ್ಪ ಮಂದಿರದಲ್ಲಿ ಹಿಂದೂ ಧರ್ಮದ ಸದೃಢತೆಗಾಗಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಕಳ ತಾಲೂಕಿನ ಬಜಗೋಳಿ ದಿರಿಂಬಿರಿ ಅಯ್ಯಪ್ಪ ಮಂದಿರದಲ್ಲಿ ಹಿಂದೂ ಧರ್ಮದ ಸದೃಢತೆಗೆ 18 ದಿನಗಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಿಂದೂ ಧರ್ಮದ ಸದೃಢತೆಗೆ ಅಯೋಧ್ಯೆ ಶ್ರೀರಾಮದೇವರ ಮಹೋತ್ಸವದ ಅಂಗವಾಗಿ ಅಯೋಧ್ಯೆಗೆ ನೆಲ್ಲಿಕಾರು ಶಿಲೆ ಸಮರ್ಪಿತವಾದ ಸವಿನೆನಪಿಗಾಗಿ 2ನೇ ವರ್ಷದ 18 ದಿನಗಳ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಜಗೋಳಿ ದಿರಿಂಬಿರಿ ಅಯ್ಯಪ್ಪ ಮಂದಿರದಲ್ಲಿ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಚಾಲನೆ ನೀಡಿದರು. ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಸ್ತ ಮತ ಪಂಗಡದವರಿಗೂ ಬದುಕಲು ಸಮಾನ ಅವಕಾಶ ಸಂವಿಧಾನ ನೀಡಿದ್ದು ವಿಶ್ವಕ್ಕೆ ಮಾದರಿಯಾದ ಆಡಳಿತ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಆದರೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಬಹುಸಂಖ್ಯಾತ ಹಿಂದೂ ಧರ್ಮವನ್ನ ಕಡೆಗಣಿಸುವಂತಹ ಹಾಗೂ ರಾಜಕೀಯವಾಗಿ ಮಾತ್ರ ಬಳಸಿಕೊಳ್ಳುವ ವ್ಯವಸ್ಥೆಯಿಂದಾಗಿ ಹಿಂದೂ ಧರ್ಮದ ಉಳಿವಿಗಾಗಿ ಎಲ್ಲ ಹಿಂದೂ ಧರ್ಮದವರು ಜಾತಿ ಮತ ಪಂಗಡ ರಾಜಕೀಯ ವೈಷಮ್ಯ ಬದಿಗಿಟ್ಟು ಒಟ್ಟಾಗುವುದರೊಂದಿಗೆ ಸಾಮೂಹಿಕವಾಗಿ ದೇವರಿಗೆ ಪ್ರಾರ್ಥನೆ ಮಾಡುವ ಅಗತ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀರಾಮ ತಾರಕ ಜಪ ಯಜ್ಞ ಸಮಿತಿಯ ಅಧ್ಯಕ್ಷ ದೇವಿದಾಸ್ ಪ್ರಭು, ಮೂಡಾರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಜನವರಿ 21ರ ಮಂಗಳವಾರದವರೆಗೆ ಪ್ರತಿದಿನ ಸಾಯಂಕಾಲ ಕುಣಿತ ಭಜನೆ ಹಾಗೂ ಜನವರಿ 22ರ ಬುಧವಾರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಶ್ರೀರಾಮ ತಾರಕ ಜಪಯಜ್ಞ ನಡೆಯಲಿದೆ. ಧಾರ್ಮಿಕ ಸಭೆ ಜನವರಿ 22ರಂದು ವಾಗ್ಮಿ ದಾಮೋದರ್ ಶರ್ಮರವರಿಂದ ಧಾರ್ಮಿಕ ಪ್ರವಚನ ಹಾಗೂ 7:30ರಿಂದ ವಿಠಲ ನಾಯಕ್ ಕಲ್ಲಡ್ಕ ಮತ್ತು ಬಳಗದವರಿಂದ ಗೀತ ಸಾಹಿತ್ಯ ಸಂಭ್ರಮ ನಡೆಯಲಿದೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ರೈತ ನಾಯಕ ಬಾಬಾಗೌಡ ಪಾಟೀಲ್ ಅವರ 80ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಿದರು. ಅದ್ದೂರಿಯಾಗಿ ನಡೆದ ರೈತ ನಾಯಕ ಬಾಬಾಗೌಡ ಪಾಟೀಲರ 80ನೇ ಜನ್ಮದಿನಾಚರಣೆ. ಹೌದು, ಮಾಜಿ ಕೇಂದ್ರ ಸಚಿವ ಹಾಗೂ ಹಿರಿಯ ರೈತಪರ ಹೋರಾಟಗಾರ ದಿವಂಗತ ಬಾಬಾಗೌಡ ಪಾಟೀಲರ ಜನ್ಮದಿನಾಚರಣೆಯನ್ನ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕೆಬಾಗೇವಾಡಿ ಗ್ರಾಮದಲ್ಲಿ ಅಖಂಡ ರಾಜ್ಯ ರೈತ ಸಂಘ ಹಾಗೂ ಬಾಬಾಗೌಡ ಪಾಟೀಲರ ಅಭಿಮಾನಿಗಳು ಒಟ್ಟಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಬಾಬಾಗೌಡ ಪಾಟೀಲರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರೊಂದಿಗೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಾಂದಿಲೇಶ್ವರ ಸ್ವಾಮೀಜಿ, ರಾಜ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ ವಾಲಿ, ಧರ್ಮರಾಜ್ ಗೌಡರು, ಮಾಜಿ ಸಚಿವ ಶಶಿಕಾಂತ ನಾಯ್ಕ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ಪಡೆಪ್ಪ ಬೋಗೂರು, ಹಿರಿಯ ಪತ್ರಕರ್ತ ಪ್ರದೀಪ್ ಮೇಲಿನಮನಿ, ಸುಪುತ್ರಿ ನೀಲಾಂಬಿಕಾ, ಪ್ರವೀಣ್ ಗೌಡ ಪಾಟೀಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ವಿವಿಧ ಮಾಜಿ ಸೈನಿಕರು, ಪದಾಧಿಕಾರಿಗಳು ಹಾಗೂ ಅಪಾರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಪ್ರದೀಪ್ ಮೇಲಿನಮನಿ ಹಾಗೂ ಜನಪ್ರಿಯ ಪತ್ರಕರ್ತರಾದ ಬಸವರಾಜ್ ಹಾಗೂ ಎಪಿಎಂಸಿ ಅಧಿಕಾರಿಗಳನ್ನ ಸನ್ಮಾನ ಮಾಡಲಾಯಿತು. ಒಟ್ಟಾರೆ ಅದ್ದೂರಿಯಾಗಿ ಅಪಾರ ಅಭಿಮಾನಿಗಳ ನಡುವೆ ಬಾಬಾಗೌಡ ಪಾಟೀಲರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಬರ್ತಾ ಇದ್ರು, ಇದ್ದಂತರು ತಮ್ಮ ಕೈಲಾದಷ್ಟು ಬಂಗಾರ, ದುಡ್ಡು, ಹಣ ಎಲ್ಲ ಕೊಡ್ತಾ ಇದ್ರು. ನಾವು ಸಣ್ಣರಿದ್ದಾಗ ಸ್ಕೂಲ್ನಲ್ಲಿ ಮಾಸ್ಟರ್ ಹೇಳ್ತಿದ್ರು, ನಾವು ಕೇಳ್ತಿದ್ವಿ. ಅವ್ ಒಂದ ಮಾತು ಎಲ್ಲರೂ ಬಂದಾಗ ಒಂದು ಬಡ ಮುದುಕಿ ಇದ್ರು. ಬಡ ಮುದುಕಿ ಇದ್ದಾಗ ಏನ್ ಕೊಡ್ತೀವ, ದೇಶಕ್ಕೋಸ್ಕರ ಹೋರಾಡ್ತದಾರ ಸೈನಿಕರು, ಅವ್ರಿಗೆ ಊಟಕ್ಕೆ ಅದಕ್ಕೆ ಇದಕ್ಕೆ ಬೇಕು. ಸೈನಿಕರು ಸ್ವಲ್ಪ ಹಣದ ಅವಶ್ಯಕತೆ ಇರ್ತೈತೆ, ಅವ್ರಿಗೆ ಶಸ್ತ್ರಾಸ್ತ್ರಗಳು ಎಲ್ಲ ತಗೊಳ್ಬೇಕಂದಾಗ ಆ ಮುದುಕಿ ಹೇಳ್ತಾಳ, ನನ್ ಕಡೆ ಕೊಡಕ್ ಏನೂ ಇಲ್ಲ, ನನ್ 2 ಮಕ್ಕಳದಾರ, ನಾನ್ ನೋಡ್ಕೊಳಕ್ ಒಬ್ಬ ಮಗನು ಇರ್ತಾನ, ಇನ್ನೊಬ್ಬ ಮಗನ ನಿಮ್ಮ ದೇಶ ಸೇವೆಗೋಸ್ಕರ. ಇಲ್ಲಿ ನೀರಾವರಿ ಇಲಾಖೆ ಒಳಗೆ ಮಾಡಿದಾಗ ರೈತರು ನಮ್ಮ ಆಫೀಸ್ಗೆ ಬರ್ತಿದ್ರು. ನಾ ಅಧಿಕಾರಿ ಇಲ್ಲ ಅಂದ್ರು ನಮ್ಮ ಮೇಲಧಿಕಾರಿಗಳು ಹೇಳಿ ರೈತರು ಬಂದ ಹೊಲ ಕಳ್ಕೊತಿದ್ರು, ಚಪ್ಪಲ್ ಹರ್ಕೊತಿದ್ರು. ಅವ್ರು ನನ್ ರೊಕ್ಕ ಬಂದಿಲ್ರಿ ಅಂತ ಹೇಳಿ. ಅದಕ್ಕಾಗಿ ನಾವ್ ಏನ್ ಮಾಡ್ತಿದ್ವಿ, ಅಲ್ಲಿ ಹೇಳಿ ಏನ್ ಸರ್ ಅವ್ರ ಚಪ್ಪಲ್ ಹರಿತ ಪಾಪ ಅಡ್ಡಾಡ್ತಾರ, ಅವ್ರ ಕೆಲಸಗಳು ಆಗುದಿಲ್ಲ ಅಂತ ಹೇಳಿ ನಾವು ರೈತರಿಗೆ ಅಲ್ಲಿ ನಾವ್ ಎಷ್ಟೋ ನಮ್ಗೆ ಆದ ಮಟ್ಟಿಗೆ ಸಹಾಯ ಮಾಡ್ತಿದ್ವಿ. ಅದನ್ನ ಮಾಡಿ ಈಗ ಅವ್ರ ನಮ್ಗಿದ್ದವ್ರ ಎಷ್ಟೋ ನೆನೆಸ್ತಾರ ಅವ್ರ ನಮ್ಮನ್ನ ರೈತರನ್ನ. ಯಾಕಂದ್ರೆ ನಾವು ರೈತರ ಮಕ್ಳ. ಅದಕ್ಕಾಗಿ ರೈತರ ಬಗ್ಗೆ ಯಾರು ಅಲಕ್ಷ್ಯ ಮಾಡಬಾರ್ದು. ಮತ್ ನಾವು ಈಗ ಮತ್ ರೈತರ ಮಕ್ಕಳಿಗೆ ಹೆಣ್ ಕೊಡುವಲ್ರು. ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ನಮ್ ನಾಯಕರನ್ನ ಮಾಡ್ಬೇಕಿನ್ನ. ಮುಂದ್ ಒಬ್ರನ್ನ ತೊಗೊಂಬರ್ರಿ ಆರಿಸಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಒಬ್ಬ ನಾಯಕರನ್ನ ಬಲಿಷ್ಠ ಆದಂತ ಮುಂದೆ ಆರಿಸಿ ತೊಗೊಂಬರ್ರಿ. ಅದಕ್ಕೆ ಈಗ ರೈತರ ಬಗ್ಗೆ ಆತಿ, ಮಿಲಿಟರಿ ಅವ್ರ ಬಗ್ಗೆ ಆತಿ, ಹೆಣ್ಣು ಕೊಡದೆ ಇದಕ್ಕಾತಿ ಅವ್ರು ಏನಾರ ಇದನ್ನ ಮಾಡಿಸ್ತಾರ ಅವ್ರ. ಆಮೇಲೆ ಈ ಪೂಜ್ಯರ ನಮಗ್ ಇಂಥವ್ರ ಪೂಜ್ಯರು ಬೇಕು. ಯಾಕಂದ್ರ ನಿಸ್ವಾರ್ಥ ಹೇಳೋರ್ ಬೇಕು. ನಮಗ್ ಸಣ್ಣವ್ರು ದೊಡ್ಡವರು ಎಲ್ಲಾರು ಒಂದ ಅಂತ ತಿಳ್ಕೊಬೇಕ. ಅವ್ರು ಸ್ವಾಮಿಗಳು ಅಂದ್ರೆ ಅವ್ರ ನಾವು 1 ಹೇಳುದು, 100 ಹೇಳುದು, ಅವ್ರು 1 ಮಾತು ಹೇಳುದು.
ಅಲ್ಲಿ ಎಲ್ಲರೂ ಕೇಳ್ತಾರ ಅವ್ರ ಮಾತು. ಅದಕ್ಕೆ ಅಂಥವ್ರನ್ನೊಬ್ರನ್ನ ಇಟ್ಕೋಬೇಕು, ನಾವು ಕಾಯಂ ಒಬ್ರನ್ನ ಇಟ್ಕೋಬೇಕು ಸ್ವಾಮಿಗಳನ್ನ. ಎಲ್ಲರನ್ನೂ ಕರೀರಿ, ಅದೇ ಬ್ಯಾಡ ಅನ್ನೋದಿಲ್ಲ, ಒಬ್ರು ನಮಗೆ ಸಪೋರ್ಟ್ ಮಾಡುವಂಥವ್ರನ್ನ ಇಟ್ಕೋಬೇಕು. ಆ ರೀತಿ ಇಟ್ಕೊಂಡ ರೈತರ ಬಗ್ಗೆ ನಾವು ನಮ್ಮ ಮಿಲಿಟರಿ ಇರ್ಲಿ ಯಾರೇ ಇರ್ಲಿ ನಾವು ಯಾವ್ದೇ ಕಾರಣಕ್ಕೂ ಸಹಾಯ ಮಾಡ್ತೀವಿ, ಮತ್ತು ನಾವು ಬರ್ತೇವಿ, ಇದನ್ನ ಮಾಡ್ತೇವೆ. ರೈತರ ಬಗ್ಗೆ ಮುಂದೆ ಕೊಂಡ ಈ ರೈತ ಪರವಾದಂತ ಚಿಂತನೆಗೆ ಒಂದು ಪುನರ್ ಶಕ್ತಿ ಕೊಡೋಣ. ಬಾಬಾಗೌಡ ಪಾಟೀಲ್ರ ಏನು ಒಂದು ಕನಸಾಗಿತ್ತು, ಅವ್ರದ್ದು ಏನು ಕನಸು, ದುಡಿಯುವಂತ ವರ್ಗ ಒಂದು ನೆಮ್ಮದಿಯಿಂದ ಬದುಕುವಂತ ಜೀವನ ಕಲ್ಪಿಸ್ಬೇಕನ್ನುವಂತ ಒಂದು ಬಹಳ ದೊಡ್ಡ ಮಹದಾಶೆಯನ್ನು ಇಟ್ಕೊಂಡಿದ್ರು. ಆ ಮಹದಾಶೆಯ ಮುಖಾಂತರ ದೇಶಾದ್ಯಂತ ಅವರ ಜೀವನ ಪರ್ಯಂತರ ಎಲ್ಲ ಕಡೆನೂ ಕೂಡ ತಿರುಗಿ ಜಾಗೃತಿ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ಅವರ ಮರಣದ ನಂತರ ಏನು ಇದು ರೈತ ಸಂಘಗಳು ವಿಂಗಡಣೆ ಆಗಿ ಏನು ರೈತರ ಶಕ್ತಿ ಹಾಳಾಗತೈತಿ, ಆ ಶಕ್ತಿಗೆ ಮತ್ತೊಮ್ಮೆ ಶಕ್ತಿ ಕೊಡೋಣ ಅಂತ ತಿಳ್ಕೊಂಡ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ನಾವಿರ್ಬೋದು, ಶಶಿಕಾಂತ್ ನಾಯ್ಕರಂತವ್ರು ಇರ್ಬೋದು, ಇನ್ನೂ ಹಲವಾರು ನಾಯಕರನ್ನ ಇಲ್ಲಿ ಮುಂಚೂಣಿ ಕರೆದುಕೊಂಡ ಮತ್ತೊಮ್ಮೆ ಕರ್ನಾಟಕದೊಳಗೆ ಒಂದು ರೈತ ಕ್ರಾಂತಿಯನ್ನು ಮಾಡ್ಬೇಕನ್ನುವಂತ ಬಾಬಾಗೌಡರ ಕನಸನ್ನ ನನಸು ಮಾಡ್ಬೇಕಂತ ಉದ್ದೇಶದಿಂದ ಇವತ್ತೆಲ್ಲ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದೀವಿ. ಈ ವೇದಿಕೆಯಲ್ಲಿ ಭಾಗ ತಗೊಂಡಂಥವ್ರು, ಅವ್ರ ಜೊತೆ ಹೋರಾಟ ಮಾಡಿದಂಥವ್ರು ಅದಾರು, ಕೆಲವು ಜನ ಹೊಸದಾಗಿ ಬಂದಾರ. ಆ ಹೊಸದಾಗಿ ಬಂದವ್ರು ಇದು ಯಾಕಪ್ಪ ರೈತ ಚಳವಳಿ ಅಂದ್ರೆ ಏನ, ಕೇವಲ ಹಸಿರು ಶಾಲ್ ಹಾಕೊಂಡ ಏನು ಸಾಲ ಮುನುಗಿಸಾಕ್ ಹುಟ್ಟಿದಂತ ಸಂಘಟನೆ ಅಲ್ಲ. ಇದು ನಿಜವಾಗಿ ಯಾರು ಬೆವರು ಸುರಿಸಿ ಭೂಮಿಯೊಳಗ ಈ ದೇಶದೊಳಗ ಯಾರು ಬೆವರು ಸುರಿಸಿ ದುಡಿತಾರಲ್ಲ ಅವ್ರು ಮಾತ್ರ ಬಡವರಾಗಿ ಉಳಿದಾರ. ಏನು ದುಡಿಲಾರದಂತ ಜನ ಮಾತ್ರ ದೇಶದೊಳಗೆ ವಿಮಾನ ಮೇಲೆ ಹೆಲಿಕಾಪ್ಟರ್ ಮೇಲೆ ಅಡ್ಡಾಡಕತ್ತಾರಲ್ಲ. ಇದು ಸೂತ್ರ ಎಲ್ಲಿ ತಪ್ಪೈತಿ, ವ್ಯವಸ್ಥೆ ಎಲ್ಲಿ ತಪ್ಪಿದೆ, ಈ ವ್ಯವಸ್ಥೆ ಸರಿ ಮಾಡ್ಬೇಕಾದ್ರೆ ನಮ್ಮದು ನಾವೇ ಮಾಡಿಕೊಳ್ಬೇಕಂತ ಆ ವಿಚಾರಕ್ಕಾಗಿ ನಾವು ಹಸಿರು ಶಾಲೆ ಹಾಕೊಂಡಂಥವ್ರನ್ನ ಬಹಳ ಗೌರವದಿಂದ ಕಾಣ್ತೇವೆ. ಬಹಳ ದೊಡ್ಡ ಹೋರಾಟ ಮಾಡಿದಂಥವ್ರು, ಆ ಹೋರಾಟಕ್ಕೆ ಬೆಲೆ ಅರ್ಧಮರ್ಧ ಸಿಕ್ತು. ಇನ್ನೂ ಹಲವಾರು ಚಿಂತನೆಗಳು ಅದೇ ರೀತಿ ಉಳ್ಕೊಂಡಿದಾವ್. ಇವತ್ತು ಗ್ಲೋಬಲೈಸೇಷನ್ ಆದ್ಮೇಲೆ ಬಹುತೇಕ ನೀವು ಬದುಕಿರ ನಿಮ್ಮ ಜೀವನ ಸಾರ್ಥಕ ಆಕೈತೆ ಅಂತ ನಮ್ಮ ಮಕ್ಕಳಿಗೆ ಉಪದೇಶ ಮಾಡಿದಾನೆ. ಆ ಪ್ರಕಾರ ಮಕ್ಕಳು ನಮ್ಮ ಬದುಕಾಕತಾವ. ಆದ್ರಿಂದ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಮಣ್ಣು ಉದಾಹರಣೆ ನೋಡಿನ ಪೇಪರ್ದಾಗ ಒಬ್ಬ ದೊಡ್ಡ ಸಾಹಿತಿ ಅವ್, ತಮಗೆಲ್ಲ ಗೊತ್ತಿರ್ಬೇಕು. ಸುಮ 80 ಕೋಟಿ ಆಸ್ತಿದ್ದಾವ್, 400 ಪುಸ್ತಕಗಳನ್ನ ಬರ್ತಾನೆ. ಮತ್ತು ಅವ್ಗೆ ಎಷ್ಟೋ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಕೃಷಿಕ ಪ್ರಶಸ್ತಿ ಎಲ್ಲ ಪ್ರಶಸ್ತಿ ಸಿಕ್ಕಿದಾವ್. ಆದ್ರೆ ಅನಾಥಾಶ್ರಮದಲ್ಲಿ ಸಾಯುವಂತ ಪ್ರಸಂಗ ಬಂತಾವ್. ಯಾಕಪ್ಪ, ಮಕ್ಕಳು ಇಬ್ರು ಫಾರಿನ್ದಾಗ ಇದ್ಬಿಟ್ರು, ಹಿಂಗ್ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಎಲ್ಲಾ ಮಕ್ಕಳನ್ನು ನೌಕರಿಗೆನ ಮಾಡಿಸ್ತೇವೆ ಅನ್ನೋ ಉದ್ದೇಶಕ್ಕೆ ನಾನು ವಿಚಾರ ಇಲ್ಲ. ಶಾಲಿ ಮಕ್ಕಳನ್ನ ಕಲಿಸ್ರಿ, ಆದ್ರ ಸುಧಾರಿಸ ರೀತಿಯೊಳಗೆ ವ್ಯವಸಾಯನ ಮಾಡಿಸಿ ನಮ್ಮ ಜೀವನವನ್ನು ಬದುಕುವಂಗ ನಾವೆಲ್ಲ ಪ್ರಯತ್ನ ಮಾಡ್ತೀರಿ. ಬಾಬಾ ಒಂದು ವೇದಿಕೆಯಾಗಿ ಮಾರ್ಪಡಿಸಿ ಅವರ ಸಾಧನೆ, ಅವರ ಒಂದು ಸರಳ ಜೀವನ, ಅವರೊಂದು ಇನ್ನು ಸ್ಮರಣೆ ಮಾಡೋ ಸಂಬಂಧ ಇಲ್ಲಿ ಎಲ್ಲ ಕಡೆಯಿಂದ ಇಲ್ಲಿ ನಮ್ಮ ರೈತ ಬಾಂಧವರು ಬಂದಿದ್ದಾರೆ. ನಾನು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬದ ಪರವಾಗಿ ನಮ್ಮ ರೈತ ಕುಲಕ್ಕೆ ನಾನು ಹೃದಯದಿಂದ ಆಭಾರ ವ್ಯಕ್ತಪಡಿಸ್ತೇನೆ. ಜಿಲ್ಲೆಯಲ್ಲಿ ಮಾಡಿ ಹೋದಂತವರಾಗಿದ್ದಾರೆ. ಅವರ ಸ್ಮರಣೆ 80ನೆಯ ವರ್ಷದ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲಾ ನಮ್ಮ ರೈತ ಬಾಂಧವರು, ಎಲ್ಲಾ ಹಿರಿಯರು, ಸೈನಿಕರು, ಶಿಕ್ಷಕರು ಮತ್ತ ನಮ್ಮ ರೈತ ಧ್ವನಿಯಾದಂತ ಬಸವರಾಜ ಅವರು ಎಲ್ಲರೂ ಕೂಡಿಕೊಂಡು ಇವತ್ತ ಬಾಬಾಗೌಡ ಪಾಟೀಲ್ ಅವರ ಮನೆಯ ಮಕ್ಕಳೆಲ್ಲರೂ ಕೂಡಿಕೊಂಡು ಇಲ್ಲಿ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡುವುದು ಬಹಳ ಒಂದು ಸಂತೋಷದ ವಿಷಯ ಆದಂತದ್ದಾಗಿದೆ. ರೈತ ಈ ಜಗದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತಾರ. ರೈತನ ಮಕ್ಕಳಿಗೆ ಹೆಣ್ಣು ಕೊಡದಿಲ್ಲ ಅಂತ ಹೇಳಿ ಈಗ ಸರ್ ಹೇಳಿದ್ರ, ಆದ್ರೆ ರೈತರನ್ನ ನಾವು ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕನ್ನೋ ಭಾವನೆಗಳನ್ನ ನಮ್ಮ ರೈತರು ಇಟ್ಕೋತಿಲ್ಲ. ನಮ್ಮ ರೈತರೆಲ್ಲರೂ ನಾವು ಏನ್ ಮಾಡ್ತಾ ಇದ್ದೇವ, ನಾವು ಒಬ್ಬ ನೌಕರಸ್ಥಗೆ ಹೆಣ್ಣು ಕೊಡ್ಬೇಕಂತೇಳಿ ನಮ್ಮ ರೈತರನ್ನ ನಾವು ಮಾಡತ್ತೇವೆ. ನೀವು ರೈತರ ಮಕ್ಕಳಿಗೆ ಕೊಡ್ರಲ್ಲ, ಅದೇನ್ ದೊಡ್ಡದಾಗೋದು. ಅವ್ರನ್ನ ಬೆಳೆಸ್ರಿ, ಅವ್ರನ್ನ ಉಳಿಸ್ರಿ, ಅವ್ರಿಗೆ ಒಳ್ಳೇದು ಮಾಡ್ರಿ. ಒಳ್ಳೇದು ಮಾಡೋದ್ರಿಂದ ಈ ನಮ್ಮ ರಾಜ್ಯ, ಈ ನಮ್ಮ ಜಿಲ್ಲೆ, ಈ ನಮ್ಮ ತಾಲೂಕಾ ಬೆಳೆಯುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಇವತ್ತು ಹೇಳ್ಬೇಕಾಕತೆ. ಬದುಕಿರಲು ಕೂಡಬೇಕು, ಕೂಳಿಗಾಗಿ ಅಕ್ಕಿ ಬೇಕು, ಅಕ್ಕಿ ಬೆಳೆಯುವ ರೈತ ಬೇಕು ಈ ಜಗಕ್ಕೆ. ಅವನು ಇದಿಲ್ಲಂದ ರೈತ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವೆಲ್ಲ ಅಂತ ಹೇಳಿದಾರ. ರೈತ ಒಕ್ಕಬೇಕು, ಒಕ್ಕಿ ಎಲ್ಲರಿಗೆ ಅನ್ನ ಹಾಕುವಂತ ಅನ್ನದಾತ
ಯಾರಂತ ಕೇಳಿದ್ರೆ ಆ ರೈತ ಅಂತ ಇವತ್ತಿನ ದೋಷ ಹೇಳ್ಬೇಕಾಕತಿ. ಇವ್ರು ಎಲ್ಲರಿಗೂ ಬೆನ್ನೆಲುಬು ಆಗಿ ನಮ್ಮ ದಿವಂಗತ ಬಾಬಾಗೌಡ ಪಾಟೀಲ್ ಅವರು ರೈತರಾಗಿ ಹೋರಾಡಿದಂತವರು. ಜಿಲ್ಲೆಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಿದಂತವರಲ್ಲ, ಇಡೀ ನಮ್ಮ ಜಿಲ್ಲೆಯ ಮಕ್ಕಳೆಲ್ಲ ನನ್ನ ಮಕ್ಕಳು, ಇಡೀ ನಮ್ಮ ಜಿಲ್ಲೆ ರೈತರೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಎಲ್ಲರನ್ನು ಬೆಳೆಸಿದಂತ ಒಬ್ಬ ದಿವಂಗತ ಬಾಬಾಗೌಡ ಪಾಟೀಲ್ ಸ್ಮರಣೆ ಈ ಜಗಕ್ಕೆಲ್ಲಕ್ಕೂ ಬೇಕಾದಂತದ್ದಾಗಿದೆ. ಅವರ ಸ್ಮರಣೆಯಲ್ಲಿ, ಅವರ ಮಾರ್ಗದಲ್ಲಿ ನಾವು ನಡೆದುಕೊಂಡು ಎಲ್ಲರೂ ರೈತರಾಗಲಿ, ಶಿಕ್ಷಕರಾಗಲಿ ಮತ್ತು ಸೈನಿಕರಾಗಲಿ, ಮೀಡಿಯಾದವರಾಗಲಿ ಎಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗಿದ್ದೇ ಆದರೆ ಜೀವನದಲ್ಲಿ ಒಳ್ಳೇದೇ ಆಕತಿ. ನಡಿದಂತೆ ನುಡಿ ಇದೇ ಜನ್ಮ ಕಡಿ ಅಂತ ಹೇಳಿದಾರ. ಮಾನವ ಜನ್ಮ ಬಹಳ ದೊಡ್ಡದೈತಿ. ಇರುವಿ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಮ್ಯಾಗ ನಾವು ರೈತರು ನಮ್ಮ ಹೆಗಲ ಮೇಲೆ ಒಂದು ರೈತ ಸಂಘದ ಒಂದು ಹಸಿರು ಟಿವಾಲನ್ನು ಹಾಕಿದ ಮ್ಯಾಗ ನಾವು ನಿಷ್ಠೆಯಿಂದ, ಭಾವನೆಯಿಂದ, ಸುಳ್ಳು ಹೇಳದೆ, ಲಂಚ ತೆಗೆದುಕೊಳ್ಳದೆ ಸೇವೆಯನ್ನು ಮಾಡುವುದೇ ನಮ್ಮ ಧರ್ಮ ಅಂತ ತಿಳ್ಕೊಂಡು ಸರ್ವೇ ಜನ ಸುಖಿನೋ ಭವಂತು, ಸರ್ವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯ. ಕಾಳಜಿ ಇರ್ತಕ್ಕಂಥ ಹಿಡ್ಕಲ್ ಜಲಾಶಯದ ಬಾಜುಕಿರ್ತಕ್ಕಂಥ ಹೊಸೂರು ಗ್ರಾಮದವ್ ನಾನು. ಅಲ್ಲಿ ಸುಮಾರು 48 ವರ್ಷದಿಂದ ಮುಳುಗಡೆ ಅಲ್ಲಿ ಹಿಡ್ಕಲ್ ಜಲಾಶಯ ಕಟ್ಟಿದ್ದ. ಇವತ್ತಿವರೆಗೂ ರೈತರಿಗೆ ಹಣ ಮುಟ್ಲಿಲ್ಲ. ಬರೀ 365 ರೂಪಾಯಿ ಪರ್ ಎಕರ್ ತಗೋತಿದ್ರು. ಬಾಬಾಗೌಡ ಕೇಂದ್ರದೊಳಗೆ ಮಂತ್ರಿ ಆದ ತಕ್ಷಣ ಅದಕ್ಕೆ ಏನ್ ರೀತಿ ಯಾವ 3 ರೇಟ್ಗಳನ್ನ ಅಳವಡಿಸಿರೋ, ಉಸ್ಕಿ ಮತ್ತು ಆಮೇಲೆ ಅರೆ ನೀರಾವರಿ ಹಣ ಕೊಟ್ಟ ಆಮೇಲೆ ರೈತರಿಗೆ ಭೂಮಿ ಕಳ್ಕೊಂತ ರೈತರಿಗೆ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು. ಆಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, ಗ್ರಾಮ ಪಂಚಾಯತಿಗೆ ನೇರವಾಗಿ ಮೊದಲು ಎಲ್ಲಿ ಹಣ ಬರ್ತಿತ್ತಂದ್ರ ರಾಜ್ಯ ಸರ್ಕಾರಕ್ಕೆ ಬರ್ತಿತ್ತು. ಅವ್ರ ಕೇಂದ್ರದೊಳಗೆ ಮಂತ್ರಿ ಆದ ತಕ್ಷಣ ಅದು ನೇರವಾಗಿ ಗ್ರಾಮ ಪಂಚಾಯತಿಗೆ ಹಣ ಬರಾಕತ್ತಿತ್ತು, ತಾಲೂಕಾ ಪಂಚಾಯತಿಗೆ ಹಣ ಬರಾಕತ್ತಿತ್ತು, ಜಿಲ್ಲಾ ಪಂಚಾಯತಿಗೆ ಹಣ ಬರಾಕತ್ತಿತ್ತು. ಈ ದೇಶ ತುಂಬಾ ರಸ್ತೆಗಳಿಗೆ ಕೆಲಸ, ಊರೊಳಗಿನ ಕೆಲಸ, ಹೊಲಗಳ ರಸ್ತೆಗಳು. ನಾನು ಗ್ರಾಮ ಪಂಚಾಯತಿನೂ ನೋಡಿದನ್ನ ಚೆನ್ನಾಗಿರುತ್ತ. 25 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತವ್ರ ಒಂದ್ ಬುಟ್ಟಿ ಎಲ್ಲಾರು ಒಂದ್ ತೆಗ ತುಂಬಬೇಕಾಗಿತ್ತು ಅಂದ್ರ ತಹಶೀಲ್ದಾರ್ ಕಡೆ ಒಂದ್ ಪರ್ಮಿಷನ್ ತಗೊಂಡ್ ಅದಕ್ಕೆ ಒಂದ್ ಬುಟ್ಟಿ ಮಣ್ಣು ಹಾಕ್ತಕ್ಕಂಥದ್ದಿತ್ತು. ಅವ್ರು ಬಂದ ಮೇಲೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದಾರ. ಸಮಯ ಕಡಿಮೆ ಇತ್ತು. ಅವ್ರ ಕಾಲದೊಳಗೆ ಬಹಳ ಕಡಿಮೆ ಅವಧಿ ಅವರು ಮಂತ್ರಿಗಳಾಗಿ ಉಳಿದಿದ್ರು. ಇನ್ನೊಂದ್ ಸ್ವಲ್ಪ ದಿವಸ ಅವ್ರು ಮಂತ್ರಿ ಆಗಿ ಉಳಿತಿದ್ರು ಅಂದ್ರ ದೇಶದ ಒಂದ್ಸಲ ಬದಲಾವಣೆ ತರ್ತಕ್ಕಂಥ ಕೆಲಸ ಆಕಿತ್ತು ಅನ್ನೋದು ನಮಗ ಅವ್ರ ಅಭಿಮಾನ ಅನ್ಸ್ತದ ಅವ್ರ ಬಗ್ಗೆ. ಅಂತವ್ರದ ಒಂದ ಇವತ್ತ ಏನ ಇದು ಮಾಡತ್ತೀವಿ, ನಮ್ಗೆ ಆಶೆ ಅದ. ಇವತ್ತ ಇದೇ ಹೇಳಿ ಪರಮ ಪೂಜ್ಯರು ಇರಬೇಕು, ಮತ್ ಏನೇನ್ ಬೇರೆ ಸಂಘಟನೆಗಳದವ್ರು ಇಲ್ಲಿ ಬರ್ದ ಅನೇಕ ಸಂಘಟನೆಗಳದವ್ರು ಬೇರೆದವ್ರೆಲ್ಲ ಬಂದಾರ. ನಿಮ್ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ನಾವ್ ಎಲ್ಲಾ ರೈತ ಸಂಘಟನೆಗಳಿಗೆ ವಿನಂತಿ ಏನ್ ಮಾಡೋದು, ನಾವ್ ಒಂದ್ ಆಗ್ಲಿಲ್ಲ ಅಂತಂದ್ರ ನಮಗ್ ಭವಿಷ್ಯ ಇಲ್ಲ. ಎಂತ ದೊಡ್ಡ ರೈತ ಸಂಘಟನೆ ಇದ್ದಾಗ ಒಂದೊಂದ್ಸಲ ಫೇಲ್ ಆಗಿದೇವ್ ನಾವು. ಹೋರಾಟ ಮಾಡೋದ್ನಾಗ ಅನೇಕ ಬೇಡಿಕೆಗಳದಾಗ ಫೇಲ್ ಆಗಿದೇವು, ಬಡಸ್ಕೊಂಡೇವು ಜೈಲಿನೊಳಗ. ಸುಮಾರ ನನ್ನ ಅಂದಾಜದಾಗ ಅವಾಗ ತಿಂಗಳದ 20 ದಿವಸ ಎಲ್ಲ ನಾವು ಕೋರ್ಟ್ನಾಗ ಇರ್ತಕ್ಕಂಥದ್ದು ಒಂದು ಕಾಲಾನು ನಾವು ನೋಡಿದೇವಿ. ಹಂಗ ಬರ್ತಕ್ಕಂಥ ದಿವಸ ಹಂಗ ಆದ್ರ ಮಾತ್ರ ಈ ಏನ ಭ್ರಷ್ಟ ನಾವು ರಾಜಕಾರಣದಾಗ ಹೋಗಿ ಬಂದೇವಿ, ಎರಡೂ ಮಾಡಿ ಬಂದೇವಿ. ಇವತ್ತು ಅಲ್ಲಿ ಅರ್ಥ ಇಲ್ಲ. ಇವತ್ತು ಅವ್ರಿಗೆ ಶ್ರಮಿಕರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮಾತ್ರ ಈ ದೇಶದ ಬೆನ್ನೆಲುವ. ಈ ದೇಶದ ಬಗ್ಗೆ ಮಾತಾಡೋದು ಅದು ಏನೆಲ್ಲ ಹೇಳ್ತಾರೆ ಇವ್ರು. ಏನಂದ್ರ ಇಂದ್ರನ್ ತಂದು ಇಲ್ಲಿ ಯಾರ್ಯಾರ ಕಾಲಾಗ ಇಳಿಸ್ತಾರ, ಅದ್ರ ಚುನಾವಣೆ ಬಂದಾಗ ಎಲ್ಲರ ಕಾಲಾಗ ಏನ್ ಬೇಕಾದ್ ಇಳಿಸ್ತಾರೆ. ಇವತ್ತ ಮಾಡೋದು ಮಾತ್ರ ಜೀರೋ. ಅವ್ರು ತಮ್ಮ ಹೊಟ್ಟಿ ಪೂರ್ತಿಗೆ ಅವ್ರು ತಮ್ಮ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರ. ಅನುಕೂಲ ಮಾಡ್ಕೊಂಡ ನಂತರ ಅವ್ರಿಗೆ ರಾಜಕಾರಣ ಹಾಕ್ಬೇಕಾಗಿದೆ ಅಂದ್ರೆ ಮಾಡಿದ ದುಡ್ಡನ್ನ ಬಚಾವ್ ಮಾಡ್ಕೊಳಕ್ ಮತ್ ಹೊಳ್ಳಿ MLA ಆಗ್ಬೇಕು, ಮಂತ್ರಿ ಆಗ್ಬೇಕು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಕೆಆರ್ಪೇಟೆಯಲ್ಲಿ ದಲಿತ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಕೇಂದ್ರ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ವಿಶ್ವ ಸೂರ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಮಂಡ್ಯ ಬಂದ್ನಲ್ಲಿ ಭಾಗವಹಿಸಲು ಪುರಸಭೆ ಹಿರಿಯ ಸದಸ್ಯ ಡಿ ಪ್ರೇಮ್ಕುಮಾರ್ ನೇತೃತ್ವದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಬೈಕ್ ಮೆರವಣಿಗೆಯಲ್ಲಿ ಪ್ರತಿಭಟನೆ ನಡೆಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು. ಎಪಿಎಂಸಿ ಮಾಜಿ ಸದಸ್ಯ ಸೋಮಸುಂದರ್, ಛಲವಾದಿ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷ ಮಾಂಬಳ್ಳಿ ಜಯರಾಮ್, ತಾಲೂಕು ಅಧ್ಯಕ್ಷ ಉಚ್ಚನಹಳ್ಳಿ ನಟರಾಜ್, ಲಕ್ಷ್ಮೀಪುರ ರಂಗಸ್ವಾಮಿ, ಗಂಗಾಧರ, ಬಂಡಿಹೊಳೆ ರಮೇಶ್, ಸಿಂದಘಟ್ಟ ರಘು, ಪ್ರದೀಪ್, ದಲಿತ ಹಿತರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕಮಲಾಕ್ಷಿ, ವಿಷ್ಣು, ಮಂಜು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಜಿಂದಾಬಾದ್
ವರದಿಗಾರರಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕಾರ್ಕಳದ ಎಸ್ವಿಟಿ ಕಾಲೇಜಿನ ಸಾಂಸ್ಕೃತಿಕ ಕಲಾಭವನದಲ್ಲಿ ಪೂರ್ವ ವಿದ್ಯಾರ್ಥಿ ಹಾಗೂ ಕೊಡುಗೈ ದಾನಿ ಕೆ ಕೃಷ್ಣ ಭಕ್ತರ 87ನೇ ಜನ್ಮದಿನವನ್ನು ಆಚರಿಸಿದರು. ಎಸ್ವಿಟಿಯ ಪೂರ್ವ ವಿದ್ಯಾರ್ಥಿ ಹಾಗೂ ಮಹಾಕೊಡುಗೈ ದಾನಿ ಕೆ ಕೃಷ್ಣ ಭಕ್ತರ 87ನೇ ಜನ್ಮದಿನಾಚರಣೆಯನ್ನು ಎಸ್ವಿಟಿಯ ಅಂಡಾರು ವಿಠಲ ರುಕ್ಮಿಣಿಖಿಣಿ ಸಾಂಸ್ಕೃತಿಕ ಸಭಾಭವನದ ಶ್ರೀಮತಿ ಕುಂಬಳೆ ಯಮುನಬಾಯಿ ಮಂಜುನಾಥ ಭಕ್ತ ವೇದಿಕೆಯಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಕೆಕೆ ಭಕ್ತರ ಮಗಳಾದ ಅರ್ಚನಾ ಶಾನ್ಭೋಗ್ ಉಪಸ್ಥಿತರಿದ್ದರು. ಎಸ್ವಿಟಿ ವಿದ್ಯಾಸಂಸ್ಥೆಗಳು ಶೈಕ್ಷಣಿಕವಾಗಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಆ ಸಾಧನೆಗೆ ಕಾರಣರಾದ ಎಸ್ವಿಟಿ ವಿದ್ಯಾಸಂಸ್ಥೆಗಳ ಶ್ರೀ ವೆಂಕಟರಮಣ ದೇವಳದ ಆಡಳಿತ ಮಂಡಳಿ, ಎಸ್ವಿ ಎಜುಕೇಷನ್ ಟ್ರಸ್ಟ್ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸಿ ಪರರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣುವುದರ ಮೂಲಕ ಹೊಸ ಪರಂಪರೆಗೆ ಬುನಾದಿಯನ್ನು ಹಾಕಿ ತನ್ನ 87ನೇ ಜನ್ಮದಿನಾಚರಣೆಯ ಖುಷಿಯನ್ನ ಹಂಚಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ವೆಂಕಟರಮಣ ದೇವಸ್ಥಾನದ 1ನೇ ಆಡಳಿತ ಮುಖ್ಯಸ್ಥರಾದ ಜಯರಾಮ್ ಪ್ರಭು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಎಸ್ವಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಕಾರ್ಕಳ ಕಮಲಾಕ್ಷ ಕಾಮತ್ ಹಾಗೂ ಕಾರ್ಯದರ್ಶಿ ಕೆಪಿ ಶಣೆ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಎಸ್ವಿಟಿ ವನಿತಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ನೇಮಿರಾಜ್ ಶೆಟ್ಟಿ ಸ್ವಾಗತಿಸಿದರು. ಮುಖ್ಯೋಪಾಧ್ಯಾಯರಾದ ಯೋಗೇಂದ್ರ ನಾಯಕ್ ವಂದಿಸಿದರು. ಸುಮಂಗಲ ಪ್ರಭು ನಿರೂಪಿಸಿದರು. ಸನ್ಮಾನ್ಯ ಕೃಷ್ಣ ಭಕ್ತರವರೇ, ಸನ್ಮಾನ್ಯ ಜಯರಾಮ್ ಪ್ರಭುರವರೇ, ಸನ್ಮಾನ್ಯ ಕೆ ವಿ ಶಣೆಯವರೇ, ಸನ್ಮಾನ್ಯ ಅರ್ಚನಾ ಶಾಂತವರೇ, ಗೌರವಿತ ಎಲ್ಲ ಶಿಕ್ಷಕರೇ, ಪ್ರೀತಿಯ ಮಕ್ಕಳು, ಇವತ್ತು ಕೆ ವಿ ಭಕ್ತರಿಗೆ 78 ವರ್ಷ ಪೂರ್ಣ ಆಗಿದೆ. ಇಂತಹ ಶುಭ ಸಮಾರಂಭದಲ್ಲಿ ನಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅಂತಹ ಜೋಶವನ್ನು ಅವರಿಗೆ ಎಲ್ಲಿಯೂ ನಮ್ಮ ಕಾಲೇಜಿನ ಕಟ್ಟಡಕ್ಕೆ ಬಹಳ ದೊಡ್ಡ ಪ್ರಮಾಣದ ದಾನ ಮಾಡಿದ್ದಾರೆ. ಮಹಾಭಾರತ ದಾನಿಗಳು, ದಾನಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ. ಎಲ್ಲರಿಗೂ ದುಡ್ಡುವಂತಹ ದಾನ ಮಾಡುವಂತಹ ಮನಸ್ಸು ಬರಬೇಕು ಮನುಷ್ಯನಿಗೆ. ಅದಕ್ಕೆ ದೇವರ ಅನುಗ್ರಹ ಬೇಕು, ದೇವರ ಆಶೀರ್ವಾದ ಬೇಕು, ವರದಾನ ಬೇಕು. ದೊಡ್ಡ ಮನಸ್ಸಿನಿಂದ ಅವರು ಈ ಕಾಲೇಜಿನ ತುಂಬ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪ್ರಜಾಪತಿಗಳಿಂದ ಮುಗಿಸ್ತೇವೆ. ವಿಷಯ ನಾವು ಸಣ್ಣದಿರುವಾಗಲೇ ಕಲಿಯಬೇಕು. ಅದು ಅತಿ ಪ್ರಾಮುಖ್ಯ. ಶುದ್ಧ ಹೃದಯದ ಶುದ್ಧ ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯಿಂದ ದಾನವನ್ನು ಮಾಡೋದು. ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನೀವು ಇದ್ದಾವ ಅದಕ್ಕೆ ಅದು ಮಾತ್ರ ಸರಿಯಾದ ದಾನ. ನಾವು ಸಣ್ಣ ಶಾಲೆಯಿರುವಾಗ ದಾನದ ವಿಷಯ ಕಲಿತೇವೆ, ಸರ್ವಜ್ಞರಿಲ್ಲ. ನಾನು ಹಲವಾರು ಹೇಳಿದ್ದು ಪುನಃ ನಾನು ಹೇಳಲು ಬಯಸ್ತೇನೆ. ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡ, ಪರಿಣಾಮವೂ ಪದವೂ ಕೈಲಾಸ ನೆರಮನೆಯ ಸರ್ವಜ್ಞ. ಆಗಬಾ ಈಗಬಾ ಹೋಗಿಬಾ ಎನ್ನದೆ ಆಗಲೇ ಪಡೆದುಕೊಳ್ಳುವನು ಧರ್ಮವನ್ನಾಗಲೇ ಬಿಡಲು ಸರ್ವಜ್ಞ. ಅನ್ನವನ್ನು ಇಪ್ಪುವುದು, ನನ್ನೆಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದರೆ ಕೈಲಾಸ ಭಿನ್ನಣ್ಣವನ್ನು ಸರ್ವಜ್ಞ. ಪಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರನಿಗೆ, ಪಟ್ಟದ್ದು ಕೆಟ್ಟಿದನ ಬೇಡ, ಅದು ಮುಂದೆ ಕಟ್ಟಿರುವುದು ಸರ್ವಜ್ಞ. ಕೊಟ್ಟು ಕುದಿಯಲು ಬೇಡ, ಕೊಟ್ಟಾರೆ ಕೊಡಬೇಡ, ಕೊಟ್ಟೆ ನಾ ಕೆಟ್ಟನ ನೆಲೆಯ ಶಿವನಲ್ಲಿ ಕಟ್ಟಿರುವುದು ಬುದ್ಧಿ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದರು. ಆ ದಾನದ ಮಹತ್ವ ಮತ್ತು ಪ್ರಾಮುಖ್ಯತೆ ನಮಗೆ ಚಿಕ್ಕದಿರುವ ತಿಳಿಯಬೇಕು. ಆ ದೊಡ್ಡದಾದ ಮೇಲೆ ನಮಗೆ ಹಣ ಬರುವ ಕೈಯಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ದಾನದಿಂದ ಸಿಕ್ಕುವಂತಹ ಸಂತೋಷ, ಶಾಂತಿ, ನೆಮ್ಮದಿ ಯಾವುದರಲ್ಲಿ ಸಿಗಬೇಕು? ವಿಶ್ವಾಸದಿಂದ, ಪ್ರೀತಿಯಿಂದ. ಆದ್ದರಿಂದ ನಾವು ಏನಾದರೂ ದಾನ ಮಾಡುವ ಹೃದಯಾಂತರಗಳಿಂದ ಕೊಡಬೇಕು. ಆಗ ಮಾತ್ರ ಏನು ಅಪೇಕ್ಷೆ ಮಾಡಬಾರದು. ಆಗ ಮಾತ್ರ ನಿಜವಾದ ದಾನ. ಅಂತಹ ಒಂದು ದಾನವನ್ನು ನಮ್ಮ ಕೃಷ್ಣ ಭಕ್ತರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ವಂದಿಸಿದ್ದೇನೆ. ಅವರಿಗೆ ಪರಮಾತ್ಮ ಕಾರ್ಕಳ ವೆಂಕಟರಮಣ ಸ್ವಾಮಿಗಳು ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು, ಸಂತೋಷವನ್ನು ಕೊಟ್ಟು ಸದಾಕಾಲ ಕಾಪಾಡಿ ನನ್ನ ದೇವರನ್ನು ಪ್ರಾರ್ಥಿಸಿ ಅವಕಾಶಕ್ಕೆ ಹಾಗೂ ಅವರ ಪುತ್ರಿಯಾದ ಅರ್ಚನಾ ಶಾನ್ಭಾಗ್, ನಮ್ಮ ಉಪಾಧ್ಯಕ್ಷರಾದಂಥ ಕಮಲಾಕ್ಷ ಕಾಮತ್ ಅಧ್ಯಕ್ಷರೇ, ಹಾಗೂ ಇಲ್ಲಿ ನಡೆದಿದ್ದ ಎಲ್ಲ ಪ್ರಾಧ್ಯಾಪಕ ವಿಶೇಷ ಕಾರ್ಯಕ್ರಮ ನಮ್ಮ ಕೃಷ್ಣ ಭಕ್ತರು ನಮ್ಮ 85ನೇ ವರ್ಷವನ್ನು ಪೂರ್ತಿ ಮಾಡಿ 82ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅವರಿಗೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಒಂದು ಆಲೋಚನೆ. ಇದಕ್ಕೆ
ಇವತ್ತು ಒಂದು ಸಮಯ ಅವಧಿ ಬಂದಿದೆ. ನಮ್ಮ ಕಚೇರಿಯಲ್ಲಿ ಹೇಳಿದಂತೆ ಹಣ ಇದ್ದರೆ ಅದನ್ನು ಕೊಡುವ ಒಂದು ಮನಸ್ಸು ಬೇಕು, ದೊಡ್ಡ ಮನಸ್ಸು. ಅದು ಸಹ ಸುಮಾರು 1 ಕೋಟಿ, ಅವರು 25 ಲಕ್ಷ ಅವರ ತಮ್ಮ ಮತ್ತು ಅವರ ಮಕ್ಕಳಿಗೆಲ್ಲ ಕೊಡುವುದಂದರೆ ತುಂಬ ದೊಡ್ಡ ವಿಷಯ. ಇವತ್ತಿನ ಕಾಲದಲ್ಲಿ ತಂದೆಯವರು ಏನಾದರೂ ದಾನ ಮಾಡಬೇಕು ಅಂತ ಹೇಳಿದರೆ ಮಕ್ಕಳು ಬಿಡುವುದಿಲ್ಲ ಅಂತ ದೇವೇಶ್ವರ ಹೇಳಿದ ಮಾತು 100ಕ್ಕೆ 100 ಸತ್ಯ. ಅಂಥ ಒಂದು ದಾನ ಮಾಡಲಿಕ್ಕೆ ಒಂದು ಮನಸ್ಸು ಇದೆ, ಎಲ್ಲರಿಗೆ ಆ ಮನಸ್ಸು ಬರುವುದಿಲ್ಲ. ಆ ಮನಸ್ಸು ಕೊಟ್ಟವರು ಅವರಿಗೆ ದೇವರು ಒಂದು ಪ್ರೇರೇಪಣೆ ಮಾಡಿಕೊಟ್ಟರು. ಅವರು ಅವರ ತಾಯಿ, ಅವರ ಕುಟುಂಬದವರು ಇಲ್ಲೇ ವ್ಯಾಸಂಗ ಮಾಡಿದವರು ನಮ್ಮ SVD ಶಾಲೆಯಲ್ಲಿ. ಅದಕ್ಕಾಗಿ ಅವರಿಗೆ ಈ ಶಾಲೆಯ ಬಗ್ಗೆ ತುಂಬ ಅಭಿಮಾನ ಮತ್ತು ಒಂದು ಕಳಕಳಿ. ಅದಕ್ಕಾಗಿ ಅವರು ನಾನು ಒಂದು ದಾನ ಮಾಡಬೇಕಂದ್ರೆ ಹೆಣ್ಮಕ್ಕಳ ಶಾಲೆಗೆ ದಾನ ಮಾಡಬೇಕು, ಹೆಣ್ಮಕ್ಕಳು ಕಲಿತು ನಮ್ಮ ಸಮಾಜದ ಒಂದು ಮುಖ್ಯ ವಾಹಿನಿಯಲ್ಲಿ ಬರಬೇಕು ಅಂತ ಒಂದು ಅವರ ಸಿದ್ಧಾಂತ. ಆ ಸಿದ್ಧಾಂತ ಪ್ರಕಾರ ನಮ್ಮ ಶಾಲೆಗೆ ಅವರು ಒಂದು ದೊಡ್ಡ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ನಮ್ಮ ದೇವಸ್ಥಾನದವರು ಸಹ ಇದರ ಪ್ರಗತಿ ಬಗ್ಗೆ, ಇದರ ಒಂದು ಈ ಶಿಕ್ಷಣ ಸಂಸ್ಥೆ ಮುಂದೆ ಬರಬೇಕು, ನಮ್ಮ ಹೆಣ್ಮಕ್ಕಳು ಸಹ ನಮ್ಮ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು ಎಂಬ ಉದ್ದೇಶದಿಂದ ಸ್ಥಾಪಿತವಾದ ಒಂದು ಸಂಸ್ಥೆ. ಆದ್ದರಿಂದ ಈ ಶುಭಾವಸರದಲ್ಲಿ ನಾನು ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಸಂಸ್ಥೆಗೆ ಒಂದು ಏಳಿಗೆ ಬರಬೇಕು, ಇನ್ನೂ ಸಹ ಮುಂದೆ ಬರಬೇಕು. ಹಾಗೆ ಕೃಷ್ಣ ಭಕ್ತರು ಅವರ ಪುತ್ರಿ ಅರ್ಚನಾ ಶ್ಯಾಮಲಾವರು ಸಹ ಮತ್ತು ಅವರ ಕುಟುಂಬದವರಿಗೆ ಸಹ ದೀರ್ಘಾಯುಷ್ಯ ಕೊಡಬೇಕು, ಆರೋಗ್ಯ ಕೊಡಬೇಕು. ಮುಖ್ಯವಾಗಿ ಆರೋಗ್ಯ ಬೇಕು ಮನುಷ್ಯರಿಗೆ. ಆರೋಗ್ಯಕ್ಕೆ ಯಾವ ಕೆಲಸವನ್ನು ಸಹ ನಾವು ಮಾಡಬಹುದು. ಆದ್ದರಿಂದ ಅವರಿಗೆ ಸಹ ದೇವರು ಆಯುಷ್ಯವನ್ನು ಕೊಡಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಈ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ. ಇವತ್ತು ನಮ್ಮೆಲ್ಲರ ಅಭಿಮಾನಕ್ಕೆ ಒಳಗಾಗಿರುತ್ತಾರೆ. ಇವತ್ತು ತಮ್ಮ 87ನೇ ಜನ್ಮದಿನವನ್ನು ಆಚರಿಸುತ್ತಿರುವಂತಹ ಶ್ರೀ ಅವರ ಪುತ್ರಿ ಅರ್ಚನಾ ಶಾಂತವರೇ, ಕಮಲಾಕ್ಷ ಕಾಣವರೇ, ಶಿಕ್ಷಕ ಬಂಧುಗಳೇ, ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರೇ, ವಿದ್ಯಾರ್ಥಿ ಬಂಧುಗಳೇ, ಮೊದಲಿಗೆ ನಾನು ಹೇಳಬೇಕಾದಂಥದ್ದು ಸಭೆಯಲ್ಲಿ ಹೇಗೆ ಇರಬೇಕು ಅಂತ ಹೇಳೋದನ್ನು ಅವರಿಗೆ ತೋರಿಸಿಕೊಡುವವರಿದ್ದರೆ SVD ಶಿಕ್ಷಣ ಸಂಸ್ಥೆಗಳ ಮಕ್ಕಳು ಅತ್ಯಂತ ಮೌನವಾಗಿ ಕುಳಿತುಕೊಂಡು ಎಲ್ಲರ ಮಾತುಗಳನ್ನು ಆಲಿಸುವಂತಹ ಒಂದು ಸನ್ನಿವೇಶ ಇದೆಯಲ್ಲ, ಅದು ಊಹಿಸಲು ಸಾಧ್ಯ. ಯಾಕಂದರೆ ಇತ್ತೀಚೆಗೆ ಒಂದು ಸ್ಕೌಟ್ಸ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆದಿತ್ತು. ಸಭಾಭವನ ತುಂಬಬೇಕು ಇದೇ ರೀತಿ. ಆದರೆ ಎಂತಹ ಬಿಜಿ ಮಾತೇ ಕೇಳುತ್ತಿಲ್ಲ, ಅಂತಹ ಒಂದು ವಾತಾವರಣ ಈ ಸಭಾಭವನದಲ್ಲಿ. ಆದರೆ ಇವತ್ತು ನೋಡಿ ಮಾತಾಡಲಿಕ್ಕೂ ಬಹಳ ಆನಂದ ಅನಿಸ್ತದೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಇದೇ ರೀತಿಯಲ್ಲಿ ನೀವು ನಿಮ್ಮ ಶಿಸ್ತನ್ನು ಯಾವಾಗಲೂ ಕಾಪಾಡಿಕೊಳ್ಳಬೇಕು ಅಂತ ಹೇಳುವ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಕೃಷ್ಣ ಭಕ್ತರು ಅತ್ಯಂತ ಸರಳವಾಗಿ ಹೆಣ್ಮಕ್ಕಳ ಬಗ್ಗೆ, ಹೆಣ್ಮಕ್ಕಳ ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿ. 1 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರೇನು ಬಹುಕೋಟಿಪತಿ ಅಂತ ಹೇಳಿದ್ರೆ ತಪ್ಪಾಗುವುದು. ಅವರು ಗಳಿಸಿದ್ದರಲ್ಲಿ ಮತ್ತು ಉಳಿಸಿದ್ದರಲ್ಲಿ ಒಂದು ಭಾಗವನ್ನು ಅವರು ಹೆಣ್ಮಕ್ಕಳ ಶಿಕ್ಷಣ ಸಂಸ್ಥೆಗೆ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ SVD ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಅವರು ಮಾತಾಡಿದ ತಾಯಿ ಮಾತಾಡಿದರು. ತೀರಾ ಬಡತನ ಯೋಚಿಸಿ, ಅನ್ನಕ್ಕೂ ತತ್ಪರವಾದಂತಹ ಸಂದರ್ಭದಲ್ಲಿ ದನ ಸಾಕಿದಂತಹ ಹಾಲನ್ನು ಮಾರಿ ಇಲ್ಲಿ ಭಾರತ್ ಬೀಡಿಯವರ ಲೇಬಲನ್ನು ಹಚ್ಚಿ ತನ್ನ 4 ಮಕ್ಕಳಿಗೆ ಶಾಲೆಯ ಶಿಕ್ಷಣದಿಂದ ಅವರು ವಂಚಿತರಾಗಬಾರದು ಅಂತ ಹೇಳಿ ಅವರಿಗೆ SVD ಶಾಲೆಯಲ್ಲಿ ಶಿಕ್ಷಣ ಕೊಟ್ಟು ಆನಂತರ
ಅಲ್ಲಿ ಉದ್ಯೋಗವನ್ನು ಅರಸಿಕೊಂಡು ಉದ್ಯೋಗವನ್ನು ಪ್ರಾಕ್ಟಿಕಲಿ ಮಾಡಿ ನಿವೃತ್ತರಾದರು. ಕೃಷ್ಣ ಭಟ್ಟರ ಪತ್ನಿಯವರನ್ನು ಕೂಡ ಒಂದು ವಿಶೇಷವಾದಂತಹ ಒಂದು ಸಂಖ್ಯೆ. ಅವರು SSLCಯಲ್ಲಿ ಆವಾಗ ಮದ್ರಾಸ್ನಲ್ಲಿ ಇರುವಾಗ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು 87 ವರ್ಷಗಳು ಕಳೆದು 88ನೇ ವರ್ಷಕ್ಕೆ ಕಾಲಿಡುತ್ತೇನೆ. ಅದು ಶ್ರೀ ವೆಂಕಟರಮಣ ದೇವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ. ನಿಜವಾಗಿ ನಾನು ನಿಮ್ಮ ವಾರ್ಷಿಕ ಮಹೋತ್ಸವ ಮತ್ತು 26ನೇ ಅಕ್ಟೋಬರ್ನ ವರ್ಷಾವಧಿ ಪ್ರತಿಷ್ಠಾಪನೆ ದಿವಸ ಬರಬೇಕೆಂದು ಎನಿಸಿದ್ದು, ಆದರೆ ಅದು ದೇವರ ಮನಸ್ಸಿನಲ್ಲಿ ಇಲ್ಲ. ಇವತ್ತು ನಿಮ್ಮೆಲ್ಲ ಬಂದಿದ್ದು ನಮಸ್ಕಾರಗಳನ್ನು ತಿಳಿಸಲು. ಒಂದು ಮುಖ್ಯ ವಿಷಯ ಏನಂದರೆ, ಮಾಡಿದ 1 ವರ್ಷದೊಳಗೆ ದಯವಿಟ್ಟು ಮಾತಾಡಬೇಡಿ. ದಯವಿಟ್ಟು ಮಕ್ಕಳು ಯಾರು ಮಾತಾಡಬಾರ್ದು, ಕೇಳಬೇಕು, ಚೆನ್ನಾಗಿ ಕೇಳಬೇಕು. ಅದೇ ಹೇಳಿದ್ರು ಶಿಸ್ತು. 1 ವರ್ಷದೊಳಗೆ SSLC ಕನ್ನಡ ಮೀಡಿಯಂ, SSLC ಇಂಗ್ಲೀಷ್ ಮೀಡಿಯಂ ಮತ್ತು PUC ಪರೀಕ್ಷೆಯಲ್ಲೆಲ್ಲ 100ಕ್ಕೆ 100% ತಗೊಂಡಿದ್ದು. ಅದು ಅಲ್ಲದೆ ಯೂನಿವರ್ಸಿಟಿಯಲ್ಲಿ BComನಲ್ಲಿ 8ನೇ ರ್ಯಾಂಕ್ ಪಡೆದಿದ್ದಾರೆ. ಅದು ಎಷ್ಟು ಸಾಧನೆ ಮಾಡಿದರೂ ಸಾಕಾಗುವುದಿಲ್ಲ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅವರು ಚೆನ್ನಾಗಿ ಕಲಿಯಬೇಕು. ಒಂದನೇದು. ಎರಡನೇದು, ಇದಕ್ಕೆಲ್ಲ ಕಾರಣ ಯಾರಂದರೆ ಅವರಿಗೆ ಸರಿಯಾದ ದಾರಿಯಲ್ಲಿ ಶಿಕ್ಷಣ ಕೊಟ್ಟು ಅವರ ಚೆನ್ನಾಗಿ ಕಲಿಯುವಂತೆ ಮಾಡಿ ಹೋಗಿ ಈ ಶಿಕ್ಷಕ ವರ್ಗದವರಿಗೆ ನನ್ನ ಹತ್ರ ಬೇಕಾದ ಅಕ್ಷರವೇ ಇಲ್ಲ ಹೊಗಳಿಕೆ. ಅವರಿಗೆ ನನ್ನ ಪ್ರೀತಿಪೂರ್ವಕವಾದ ಆಶೀರ್ವಾದಗಳು. ಮೂರನೇದು, ಇದೆಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಒಳ್ಳೆ ಆಡಳಿತ ವರ್ಗ ಇದ್ದರೆ ಮಾತ್ರ. ಅದು ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. 100ಕ್ಕಿಂತ ವರ್ಷ ಜಾಸ್ತಿಯಿಂದ ನನ್ನ ತಾಯಿ ಆ ಮೀಟಿಂಗ್ನಲ್ಲಿ ಎಜುಕೇಷನ್ ಮಾಡಿದ್ರು. ನಮ್ಮ 4 ಕಲಿತಾರೆ. SSLC ಅವರ ಇನ್ನೇನು ಕಲಿತು SSLC ಬೋರ್ಡ್ ಹೈಸ್ಕೂಲ್ ಹೋಗಿ. ಹಾಗಾಗಿ ಎಲ್ಲರೂ ಚೆನ್ನಾಗಿ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ಶಾಸಕರಿಂದ ಮೈತ್ರಿ ಧರ್ಮ ಉಲ್ಲಂಘನೆ, ಬಿಜೆಪಿ ಕಾರ್ಯಕರ್ತರ ಕಡೆಗಣನೆ, ಇದೇ ರೀತಿ ತಾತ್ಸಾರ ಮಾಡಿ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿದರೆ ಹೈಕಮಾಂಡ್ಗೆ ದೂರು ನೀಡೋಣ ಎಂದು ಕಾರ್ಯಕರ್ತರಿಗೆ ಅಭಯ ನೀಡಿದ ನಾರಾಯಣಗೌಡ. ಕೆಆರ್ಪೇಟೆ ತಾಲೂಕಿನಲ್ಲಿ ಮುಂಬರುವ ಪಿಎಲ್ಡಿ ಬ್ಯಾಂಕ್, ಕೃಷಿ ಪತ್ತಿನ ಸಹಕಾರ ಸಂಘಗಳು, ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮೈತ್ರಿ ಧರ್ಮದ ಪಾಲನೆ ಮಾಡಲು ಹಿಂದೇಟು ಹಾಕುತ್ತಿರುವ ಜೆಡಿಎಸ್ ಶಾಸಕರು ಬಿಜೆಪಿ ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ಕಡೆಗಣಿಸುತ್ತಿದ್ದಾರೆ. ಕೆಆರ್ಪೇಟೆ ಪುರಸಭೆಯಲ್ಲಿ ಜೆಡಿಎಸ್ ಸ್ಪಷ್ಟ ಬಹುಮತ ಹೊಂದಿದ್ದರೂ ಶಾಸಕರ ನಿರಾಸಕ್ತಿಯಿಂದಾಗಿ ಪುರಸಭೆ ಆಡಳಿತವು ಕಾಂಗ್ರೆಸ್ ಪಾಲಾಗಿದೆ. ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ಥಾನ ಹೊಂದಾಣಿಕೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ ಜೆಡಿಎಸ್ ತಾನು 9 ನಿರ್ದೇಶಕರ ಸ್ಥಾನ ಪಡೆದುಕೊಂಡು ಕೇವಲ 3 ನಿರ್ದೇಶಕ ಸ್ಥಾನವನ್ನ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ನೀಡಿತ್ತು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ 2ನ್ನು ಜೆಡಿಎಸ್ ಕೇಳಿದ್ದರಿಂದ ಓರ್ವ ಬಿಜೆಪಿ ಸದಸ್ಯ ಕಾಂಗ್ರೆಸ್ ಗುಂಪಿಗೆ ವಾಲಿದ್ದಾನೆ. ಪಕ್ಷದ ಮುಖಂಡರ ಗಮನಕ್ಕೆ ತರದೆ ಏಕಾಏಕಿ ದುಡುಕಿನ ನಿರ್ಧಾರವನ್ನ ಜೆಡಿಎಸ್ ತೆಗೆದುಕೊಂಡ ಪರಿಣಾಮವಾಗಿ ಸುಲಭವಾಗಿ ಕೈಗೆ ಸಿಗುತ್ತಿದ್ದ ಅಧಿಕಾರವು ಕಾಂಗ್ರೆಸ್ ಪಾಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ ನಾರಾಯಣಗೌಡರು, ಎಲ್ಲಾ ರಾಜಕೀಯ ನಿರ್ಧಾರಗಳನ್ನ ಜೆಡಿಎಸ್ ಏಕಪಕ್ಷೀಯವಾಗಿ ತೆಗೆದುಕೊಳ್ಳುವುದಾದರೆ ಮೈತ್ರಿ ಧರ್ಮ ಏಕೆ ಬೇಕು ಎಂದು ಖಾರವಾಗಿ ಪ್ರಶ್ನಿಸಿದ ನಾರಾಯಣಗೌಡ, ಮೊನ್ನೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು
ರಸ್ತೆ ಡಾಂಬರೀಕರಣ ಕಾಮಗಾರಿಯ ಭೂಮಿ ಪೂಜೆ ಮಾಡಲು ಆಗಮಿಸಿದ ಸಂದರ್ಭದಲ್ಲಿ ಬಿಜೆಪಿ ಮುಖಂಡನಾದ ನನ್ನನ್ನ ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ. ಇದೇ ರೀತಿ ಮುಂದುವರೆದರೆ ನಾನು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ನಿಲ್ಲುವುದು ಅನಿವಾರ್ಯವಾಗಲಿದೆ ಎಂದು ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಅಘಲೇ ಶ್ರೀಧರ್, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಡಿ ಹರೀಶ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಜವರಾಯಿಗೌಡ, ಪುರಸಭೆ ಸದಸ್ಯ ಬಸ್ ಸಂತೋಷ್, ಎಚ್ಆರ್ ಲೋಕೇಶ್ ಸಭೆಯಲ್ಲಿ ಮಾತನಾಡಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ಕೆಜಿ ತಮ್ಮಣ್ಣ, ಬಿಜೆಪಿ ಉಪಾಧ್ಯಕ್ಷ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ, ನಗರ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಚಂದ್ರಕಲಾ, ಅಗ್ರಹಾರ ಬಾಚಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವಿಕುಮಾರ್, ರಾಯಸಮುದ್ರ ಶಿವರಾಮೇಗೌಡ, ದಿನೇಶ್, ಗಿರೀಶ್, ಆರ್ ಜಗದೀಶ್, ಚೋಕನಹಳ್ಳಿ ಪ್ರಕಾಶ್, ರವಿಕುಮಾರ್, ಮಂಜಶೆಟ್ಟಿ, ಮಹೇಶ್ ನಾಯಕ್, ಅಕ್ಕಿಹೆಬ್ಬಾಳು ವಾಸು, ಜಯಮ್ಮ ಸೇರಿದಂತೆ ನೂರಾರು ಜನರು ಸಭೆಯಲ್ಲಿ ಭಾಗವಹಿಸಿದ್ದರು. ನಾನೊಂದು ಮಾತನ್ನು ಹೇಳಕ್ಕೆ ನೋವಿದೆ ನನಗೆ. ಮೊನ್ನೆ ನಮಗೆ ನಮ್ಮ ಮಾಜಿ ಹಾಲಿ ಕೌನ್ಸಿಲರ್ ಇದ್ದಾರೆ ನಮ್ಮ ಲೋಕೇಶ್, ತೀರ್ಮಾನ ಮಾಡೋ ಸಂದರ್ಭದಲ್ಲಿ ಕೇಳೇ ಇಲ್ಲ ನಮ್ಮನ್ನ ಯಾರು. 12ರಲ್ಲಿ 9 JDS ತಗೊಂಡ್ರು. ಯಾರು ಕೇಳಿ ಕೊಟ್ರಿ ನೀವು? ನಿಮ್ಗೆ ಅಧಿಕಾರ ಕೊಟ್ಟಿದ್ದ ಲೋಕೇಶನ? ಇಲ್ಲೆಲ್ಲ ನಾವೆಲ್ಲ ಸತ್ತೋಗಿದ್ವಾ? ನಾವು ಇನ್ನು ಜೀವಿಸ್ತಾ ಇದ್ದೀವಿ. ರಾಜಕಾರಣ ಮಾಡಬೇಕಾಗಿದೆ, ಖಂಡಿತ ಮಾಡ್ತೀವಿ. ಆದ್ರೆ 3ನ್ನ ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ಟವರು ನಿಮ್ಗೆ? ಈ ಗೊಂದಲ ಉಂಟಾಗಿದೆ. ನಾನು ಅಶೋಕನ ಕರೆದು ಕೇಳಿದೆ, ಇವರು ನಮ್ಮ ಶಾಸಕರು ಮತ್ತು ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ರು, ದಯಕ್ಕೆ ಫೋನ್ ಮಾಡಿ, ಸರ್ ಲೋಕೇಶ್ ಅವರ ಎದುರುಗಡೆ ತೀರ್ಮಾನ ಆಗೋಯ್ತು. ಇದು ಮುಜುಗರದ ವಿಷಯ ಅಲ್ಲ. ಕೇವಲ 3 ನಮ್ಗೆ, ಅವ್ರು 9 ಇಟ್ಕೊಂಡಿದ್ದಾರೆ. ಈಗ 3 ಗೆದ್ದಿದ್ದೀವಿ. 3 ನಾವು ಗೆದ್ದಿದ್ದೀವಿ. ಅವರು 9 ತಗೊಂಡು 4 ಗೆದ್ದಿದ್ದಾರೆ. ನನ್ನ ಬೇಜಾರಾಗಿ ಆ 3 ಜನ ಬಂದ್ರು, ಹಾರ ಶಾಲ ಹಾಕಕ್ ಬಂದ್ರು. ಯಾರು ಕೇಳಿ ತೀರ್ಮಾನ ತಗೊಂಡ್ರಪ್ಪ ಇದನ್ನ? ಇಲ್ಲ ಸರ್, ಲೋಕೇಶ್ ಇದ್ರು, ನಾವು ತೀರ್ಮಾನ ತಗೊಂಡು. ಅದಕ್ಕಾಗಿ ನೋಡಿ, ಲೋಕೇಶ್ ಅವ್ರ ಬಗ್ಗೆ ನನ್ಗೇನು ಹಾಗೆ ಇಲ್ಲ. ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಅಧ್ಯಕ್ಷರಿದ್ದಾರೆ, ನಮ್ಮ ಪಾರ್ಟಿ ಮುಖಂಡರುಗಳಿದ್ದಾರೆ, ದುಡ್ದೋರಿದ್ದಾರೆ, ಅವರನ್ನ ಕೇಳಿ ನಾವು ಬೇಕಾದ್ರೆ ನಮ್ಮ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂತಹ ಬಿ ಹರೀಶ್ ಅವರು ನಮಗೆ ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ. ಒಂದು ಸಂದರ್ಭದಲ್ಲಿ ಒಂದು ವೇದಿಕೆ ಮೇಲೆ ಆಗಮಿಸಿ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ನಮ್ಮನ್ನೆಲ್ಲ ನಾಯಕರಾದಂಥ ಮಾಜಿ ಸಚಿವರಾದಂಥ ನಾರಾಯಣಗೌಡ ಅವರೇ ಹಾಗೂ ಭಾರತೀಯ ಜನತಾ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ನಮ್ಮ ನಾಗಣ್ಣ ಅವರೇ, ಹಿರಿಯರಾದಂಥ ಜವರಾಯಿಗೌಡರೇ ಹಾಗೂ ವೇದಿಕೆ ಮೇಲಿರುವಂಥ ಅನ್ಯತಾ ಭಾವಸ್ವಾರರು ಇನ್ನೂ ಸುಮಾರು ಜನ ಭಾಗವಹಿಸಿರೋದ್ರಿಂದ ಮಾತಾಡೋದ್ರಿಂದ ವೇದಿಕೆ ಮೇಲಿರುವಂಥ ಏನು ಯಾವ್ಯಾವ ವಿಚಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತದೆ ಅನ್ನೋದನ್ನ ನಮಗೆ ಸವಿವರವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಮಗೂ ನಿಮಗೂ ಎಲ್ಲರೂ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ, ಅದು ಸಹಜ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆಗೆ JDS ಕೂಡ ಹೊಂದಾಣಿಕೆ ಆಗಿದೆ ಅಲ್ವಾ ತಾನು? ಎಲ್ಲರೂ ಕೇಳ್ತಾ ಇರ್ತಾರೆ ಪ್ರಶ್ನೆನ. ಈ ರಾಜ್ಯದಲ್ಲಿ ಬಿಜೆಪಿ ಜೊತೆ JDS ಕೂಡ ಹೊಂದಾಣಿಕೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾರಾಯಣಗೌಡರ ನಡೆ ಏನು ಅಲ್ವಾ? ನಾರಾಯಣಗೌಡ ನಡೆ ಏನು, ಮುಂದಿನ ದಿನಗಳಲ್ಲಿ ನಮ್ಗಳ ಭವಿಷ್ಯ ಏನು, ಎಲ್ಲರೂ ಕಾಡ್ತಾ ಇರುವಂತ ಪ್ರಶ್ನೆ. ನಮಗೂ ಕಾಡ್ತಾ ಇರ್ತದೆ, ನಿಮಗೂ ಪ್ರಶ್ನೆ ಕಾಡ್ತಾ ಇರ್ತದೆ. ಮುಂದೆ ಹೆಂಗಪ್ಪ, ಇಲ್ಲಿ ಅಲ್ಲಿ JDS ಶಾಸಕರಿದ್ದಾರೆ, ಮುಂದಿನ ದಿನಗಳಲ್ಲಿ ಏನಾದ್ರು ಬಿಜೆಪಿ JDS ಹೊಂದಾಣಿಕೆ ಅಂದ್ರೆ ಮುಂದೆ ಏನಾಗ್ಬೋದು ಅನ್ನೋದು ನಮಗೆ ನಿಮ್ಗೆ ಎಲ್ಲರಿಗೂ ಕಾಡ್ತಾ ಇರುವಂತ ಪ್ರಶ್ನೆ. ನನಗೂ ಹಲವಾರು ಜನ ಹಲವಾರು ರೀತಿಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು
ಈ ವಿಚಾರವಾಗಿ ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಂಗೆ ಗೌರವರು ಮುಂದಿನ ದಿನ ನಡೆ ಅನ್ನೋದು ಗೌರವರು ಏನು ಮುಂದಿನ ಏನು, ಯಾಕೆಂದ್ರೆ ನಮ್ಮ ತಾಲೂಕಿನಲ್ಲಿ ಆಯ್ತು ಸುಮಾರು 1.5 ವರ್ಷ ಚುನಾವಣೆ ಕಳೆದು 1.5 ವರ್ಷ ಆಯ್ತು. ಆದ್ರೆ ಎಲ್ಲರೂ ನಮ್ಮ ಮುಖಂಡರಿಗೊಂದು ಗೊತ್ತಿದೆ, ಸಾಮಾನ್ಯ ಜನ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದಂಥವ್ರು ಎಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಮತ್ತೆ ಇದ್ರದ್ದು ಹೋರಾಟ ಏನಿದ್ರು ಕಾಂಗ್ರೆಸ್ ವಿರುದ್ಧವಾದ ಒಂದು ಈ ಪ್ರಣಾಳಿಕೆಯ ಸತ್ಯ ಧರ್ಮದ ಬಗ್ಗೆ ನಾವು ಇಟ್ಕೊಂಡಿರುವಂತದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟದ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಕ್ಷ. ನನಗೆ ಕರ್ನಾಟಕದಲ್ಲಿ IND ಪಕ್ಷ ಅನ್ನೋ ಬೋರ್ಡ್ಗಳು ಕಾಣ್ತಾ ಇದೆ. ದಯಮಾಡಿ ಕೇರ್ಪೇಟೆನಲ್ಲಿ ನಮ್ಮ ಗೌರವ ನೇತೃತ್ವದಲ್ಲಿ ಈ IND ಪಕ್ಷ ಅನ್ನೋದು ಏನಾದ್ರೂ ಈ ಕೊಲಾಬರೇಷನ್ ಬರ್ತದೋ ಇಲ್ಲ ನಮ್ಮ ಪಾಡ ನಾವು ಈ ಕಾಂಗ್ರೆಸ್ ವಿರುದ್ಧ ಭಾರತೀಯ ಜನತಾ ಪಕ್ಷನೇ ಹೋರಾಟದ ಮನೋಭಾವನೆ ತಿಳ್ಕೊಳ್ಳೋದ, ಇಲ್ಲ ಜನತಾದಳದವರು ಸಹ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಾರ ಅಂತ ನೀವು ಖಂಡಿತವಾಗಿ ನಾವು ನೋಡಿದಾಗೆ ಆಗ್ಲೇ 6 ತಿಂಗಳು ಚುನಾವಣೆಯಿಂದ ಈಚೆಗೆ ಈ ತಾಲೂಕಿನ ಶಾಸಕರು ಭಾರತೀಯ ಜನತಾ ಪಾರ್ಟಿಯವರ ಮೇಲೆನೆ ಅಷ್ಟು ವ್ಯಾಮೋಹ ಪ್ರೀತಿ ತೋರಿಸ್ತಾ ಇಲ್ಲ. ಹಂಗೆ ನಾನು ಯಾಕೆಂದ್ರೆ ನೇರವಾಗಿ ಮಾತಾಡ್ತೀನಿ, ಅದೆಲ್ಲ ಏನು ಮುಚ್ಚುಮರೆ ಇಲ್ಲ. ಅವರು ಮನಸ್ಸು ಮಾಡಿದ್ರೆ ಇವತ್ತು ಕೇರ್ಪೇಟೆ ಪುರಸಭೆನ ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನಾಗಿ ಗೆಲ್ಸ್ಕೋಬಹುದಾಗಿತ್ತು. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಈ ಮುಂದಕ್ಕೂ ಅದೇ ರೀತಿ ನಡೀತದ, ಇಲ್ಲ ನಾವು ಓದ್ಕೊತಾರೆ ನೋಡೋಣ ಮಾಡೋಣ ಅನ್ನತ್ತೀರಾ, ಇಲ್ಲ ನಮ್ದು ಸ್ವಂತ ಶಕ್ತಿ ಮೇಲೆ ನಾವು ಭಾರತೀಯ ಜನತಾ ಪಾರ್ಟಿನ ಕಟ್ತೀರಾ? ನಿಮ್ಮ ಒಂದು ಮಾರ್ಗದರ್ಶನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಜೊತೆಗೆ ಕಾರ್ಯಕರ್ತರು ನಾವು ಹೇಳೋದಿಷ್ಟೇ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಹೋರಾಟ ಅಧಿಕಾರ ಇದ್ದಾಗ ಒಬ್ಬೊಬ್ಬರನ್ನೇ ಚಾಡಿ ಹೇಳ್ಕೊಂಡು ದೂರ ಹೊಂಟೋಗ್ತೀರಿ, ಯಾರೋ ನಾನು ಮಾಡ್ಕೊಡ್ಲಿಲ್ಲ ನನ್ ಮಾಡ್ಕೊಡ್ಲಿಲ್ಲ ಅಂತೀರಿ. ಸೋತಾಗ ನೋಡಿ ಎಷ್ಟು ಜನ ಬರೀ ಒಂದು ಫೋನ್ ಕಾಲ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ KRಪೇಟೆಯಲ್ಲಿ ದಲಿತ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕೆಬಾಗೇವಾಡಿ ಗ್ರಾಮದಲ್ಲಿ ರೈತ ನಾಯಕ ಬಾಬಾಗೌಡ ಪಾಟೀಲರ ಜನ್ಮದಿನವನ್ನ ಆಚರಿಸಿದರು. ಕಾರ್ಕಳ ತಾಲೂಕಿನ ಬಜಗೋಳಿ ದಿಡಿಂಬರಿ ಅಯ್ಯಪ್ಪ ಮಂದಿರದಲ್ಲಿ ಹಿಂದೂ ಧರ್ಮದ ಸದೃಢತೆಗಾಗಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ಒಂದನೇದೊಂದಿಗೆ ಸುಪ್ರೀತಾ ಎಲ್ಲೆ.